ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿಎಂ ಡಿ.ಕೆ. ಶಿವಕುಮಾರ್ ಒಂದು ಗಂಭೀರವಾದ ಆರೋಪವನ್ನು ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಕೂಡ ಇದೇ ರೀತಿ ಆರೋಪವನ್ನು ಮಾಡಿದ್ರು. ಬಟ್ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಪದೇ ಪದೇ ಈ ಮಾತನ್ನು ಹೇಳ್ತಾ ಇದ್ರು. ನನ್ನನ್ನು ಜೈಲಿಗೆ ಕಳಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ನಾನು ಸಿಎಂ ಆಗಿರೋದನ್ನ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಕೆಲವ್ರಿಗೆ ಅವ್ರಿಗೆ ನಿದ್ರೆನೇ ಬರ್ತಾ ಇಲ್ಲ. ಸಿಎಂ ಆಗಿರೋದನ್ನ ತಡ್ಕೊಳ್ಳೋದಕ್ಕೆ ಆಗ್ತಾನೆ ಇಲ್ಲ. ಅವ್ರಿಗೆ ನಿದ್ರೆ ಬರ್ತಾ ಇಲ್ಲ. ಹೀಗಾಗಿನೇ ಹೇಗಾದ್ರೂ ಮಾಡಿ ನನ್ನನ್ನು ಜೈಲಿಗೆ ಕಳಿಸ್ಬೇಕು ಅನ್ನೋ ಒಂದು ರೀತಿಯಾಗಿ ಪ್ಲಾನ್ ಆಗ್ತಾ ಇದೆ. ಸೊ ಇದು ಯಾಕಿದು? ಅವ್ರಿಗೊಂಥರ ಕೈ ಇಸ್ಕೊಳ್ಳುವಂತ ಆಗ್ತಾ ಇದೆ. ನಿದ್ರೆ ಬರ್ತಾ ಇಲ್ಲ. ಸಿಎಂ ಆಗಿರೋದು ನೋಡೋದಕ್ಕೆ ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಕೆಲವರಿಗೆ. ಯಾಕಿಂಗೆ? ನನ್ನನ್ನು ಜೈಲಿಗೆ ಕಳ್ಸೋಕೆ ಎಷ್ಟು ವರ್ಷದಿಂದ ಸರ್ಚ್ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಸರ್ಚ್ ಮಾಡ್ತಿದ್ದೀರಾ ನೀವು? ಡಿ.ಕೆ.ಶಿ ಜೈಲಿಗೆ ಹೋಗುವ ದಿನ ಬರುತ್ತೆ ಅಂತ ಕುಮಾರಣ್ಣ ಹೇಳಿದ್ದಾರೆ ಹಿಂದೆ. ಈಗಲೂ ಕೂಡ ಅದನ್ನೇ. ಹೀಗಾಗಿ ಡಿ.ಕೆ. ಶಿವಕುಮಾರನ್ನ ಜೈಲಿಗೆ ಕಳ್ಸೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ. ಕುಮಾರಣ್ಣ ಹೋರಾಟ ಮಾಡಲಿ, ನೀವು ಹೋರಾಟವನ್ನು ಮುಂದುವರಿಸಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಜೊತೆಗೆ ತಾನು ಹಿಂದೆ ಜೈಲಲ್ಲಿ ಅನುಭವಿಸಿದಂತಹ ಒಂದು ಯಾತನೆಯನ್ನು ಕೂಡ, ಜೈಲು ದಿನಗಳನ್ನು ಕೂಡ ಡಿ.ಕೆ. ಶಿವಕುಮಾರ್ ನೆನೆಸ್ಕೊಂಡಿದ್ದಾರೆ. ಸೊ ನಾನು ಜೈಲಿಗೆ ಹೋಗಿದ್ದೆ ಹಿಂದೆ, ಸೊ ಅದರ ಅನುಭವ ಕೂಡ ಇದೆ, ಹೊಸದೇನಲ್ಲ ನನಗೆ. ಕೃಷ್ಣ ಜನ್ಮಸ್ಥಳದಲ್ಲಿ ನಾನು ದಿನಗಳನ್ನು ಕಳೆದಿದ್ದೇನೆ, ಕುಮಾರಣ್ಣ ಕಳೆದಿದ್ದೇನೆ, ನೀವು ಕೂಡ ಬಂದಿದ್ರಿ ನೋಡೋದಕ್ಕೆ ಅನ್ನೋ ಒಂದು ಮಾತನ್ನು ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳ್ತಾ, ಸೊ ಪದೇ ಪದೇ ಈ ಮಾತನ್ನು ಹೇಳ್ತಾ ಇದ್ರು. ಯಾಕೆ ನನ್ನನ್ನು ಜೈಲಿಗೆ ಕಳಿಸೋದಕ್ಕೆ ಮತ್ತೆ ಟ್ರೈ ಮಾಡ್ತಾ ಇದ್ದಾರೆ? ನಾನು ಸಿಎಂ ಆಗಿರೋದನ್ನ ನೋಡೋಕೆ ಆಗ್ತಾ ಇಲ್ಲ, ಇವರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ, ನಿದ್ರೆ ಬರ್ತಿಲ್ಲ, ಹೇಗಾದ್ರೂ ಮಾಡಿ ನನ್ನನ್ನು ಜೈಲಿಗೆ ಕಳಿಸ್ಬೇಕು ಅನ್ನೋ ರೀತಿಯಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಆರೋಪ. ಏನ್ ಹೇಳಿದ್ರು ನೋಡೋಣ ಡಿ.ಕೆ. ಶಿವಕುಮಾರ್. ನಾನು ಸಿಎಂ ಆಗಿರೋದು ಪಾಪ ಕೆಲವ್ರಿಗೆ ತಡ್ಕೊಳಕ್ ಸಾಧ್ಯನೇ ಆಗ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ. ಈ ರಾಜ್ಯದ ಅಭಿವೃದ್ಧಿ, ಜನ ತೋರಿಸಿರೋಂತ ಪ್ರೀತಿ ಸಹಿಸಕ್ ಆಗ್ತಾ ಇಲ್ಲ. ನನ್ನ ಜೈಲಿಗೆ ಕಳಿಸ್ಬೇಕು, ಜೈಲಿಗೆ ಹೋಗೋದಕ್ಕೆ ಎಷ್ಟು ವರ್ಷಗಳಿಂದ ಸಂಚುಗಳು ನಡೀತು ಅನ್ನೋದು ಕೂಡ ನಾನು ಇನ್ನೊಂದು ದಿನ ನಿಮಗೆ ವಿವರಿಸಿ ನಾನು ತಿಳಿಸ್ತಾ ಇದ್ದೇನೆ. ಇದು ಕೂಡ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ. ಇವತ್ತು ಡಿ.ಕೆ.ಶಿ ಜೈಲಿಗೆ ಹೋಗುವ ದಿನ ಬಂದೇ ಬರ್ತದೆ ಅಂತ ಹೇಳಿ ನಮ್ಮ ಕುಮಾರಣ್ಣವರು, HDK ಅಂದ್ರೆ ಕುಮಾರಣ್ಣವರು, ಅವರು ಹೇಳಿದ್ದಾರೆ. ನಾನು ಸ್ವಾಗತ ಮಾಡ್ತೇನೆ. ನಿಮ್ಮ ಆಸೆಗೆ ಒಳ್ಳೇದಾಗಲಿ. ನಾನು ಸಿಎಂ ಆಗಿರೋದು ಪಾಪ ಕೆಲವ್ರಿಗೆ ತಡ್ಕೊಳಕ್ ಸಾಧ್ಯನೇ ಆಗ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ. ಈ ರಾಜ್ಯದ ಅಭಿವೃದ್ಧಿ, ಜನ ತೋರಿಸಿರೋ ಎಸ್. ಇದ್ರ ಜೊತೆಗೆ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ರೆಡ್ ಝೋನ್ ಘೋಷಣೆ ಮಾಡಿದ್ರು. ರೆಡ್ ಝೋನ್ ಮಾಡಿದ್ದೆ ಕುಮಾರಸ್ವಾಮಿ ಅವರು. ಹಳ್ಳಿಗಳಲ್ಲಿ ಏನು ಬದುಕು ಕಟ್ಕೊಂಡಿದ್ದಾರೆ ರೈತರು, ಆ ರೈತರ ಬದುಕನ್ನ ಒಂದ್ ರೀತಿ ಒಕ್ಕಲೆಬ್ಸೋದಕ್ಕೆ ಮುಂದಾಗಿದ್ದು ಇದೇ ಕುಮಾರಸ್ವಾಮಿ ಅವರು. ಅವ್ರಿಗೆ ಏನೇನು ಹಣ ಕೊಡಬೇಕು ಅನ್ನೋದನ್ನ ತೀರ್ಮಾನ ಕೂಡ ಮಾಡಿದ್ರು ಕುಮಾರಸ್ವಾಮಿ ಅವರು. ಅವರದ್ದೇ ಆದ ವಿವರಗಳನ್ನ ಕೊಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಡಿ.ಕೆ. ಶಿವಕುಮಾರ್ ಕೆಲವೊಂದಿಷ್ಟು ವಿವರವನ್ನ 2006ರಿಂದ ಏನಾಗಿತ್ತು ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನ ಕೊಟ್ರು. ಜೊತೆಗೆ ಜಾಗ ಇದೆ ಬನ್ನಿ ಅಂತ DLF ಬಳಿ 400 ಕೋಟಿ ಹಣವನ್ನ ಕಟ್ಟಿಸ್ಕೊಂಡಿದ್ರು ಕುಮಾರಸ್ವಾಮಿ ಅವರು. ಆಗ ಕುಮಾರಸ್ವಾಮಿ ಮಾಡಕ್ ಹೊರಟಿತ್ತು ಇದು ಖಾಸಗಿ ಪ್ರಾಜೆಕ್ಟ್, ಪ್ರೈವೇಟ್ ಪ್ರಾಜೆಕ್ಟು. ಬಟ್ ನಾವೀಗೇನ್ ಮಾಡ್ತಾ ಇದೀವಿ, ಇದು ಪ್ರೈವೇಟ್ ಪ್ರಾಜೆಕ್ಟ್ ಅಲ್ಲ, ಇದು ಸರ್ಕಾರಿ ಪ್ರಾಜೆಕ್ಟ್. ಇದು ಎಲ್ಲ ಮಾಡಿದ್ದು ನಮ್ಮ ಅಣ್ಣ ಕುಮಾರಣ್ಣ ಅಂತ ಡಿ.ಕೆ. ಶಿವಕುಮಾರ್ ಪದೇ ಪದೇ ಟಾಂಗ್ ಕೊಡ್ತಾ ಇದ್ರು ಕುಮಾರಸ್ವಾಮಿ ಅವ್ರಿಗೆ. DLFಗೆ ಒಂದು ಪತ್ರವನ್ನು ಕೂಡ ಬರೆದಿದ್ರು ಕುಮಾರಸ್ವಾಮಿ ಅವರು. ಆ ಪತ್ರದಲ್ಲಿ ಸುಮಾರು ನೀವು ಒಟ್ಟು 300 ಕೋಟಿ ಡೆಪಾಸಿಟ್ ಮಾಡಬೇಕು ಅಂತ ಬರೆದಿದ್ರಂತೆ. ಆ ಒಂದು ಪತ್ರದಲ್ಲಿ ಯಾರು, ಕುಮಾರಸ್ವಾಮಿ ಅವರು ಈ ಪತ್ರವನ್ನ ಬರೆದಿದ್ರು. ನಾನಲ್ಲ ಅಣ್ಣ, ಅಪ್ಪಾಜಿ, ನಾನು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇಲ್ಲ, ಈ ದಂಧೆ ಮಾಡಿದ್ ಯಾರಣ್ಣ, ಅಪ್ಪಾಜಿ ಯಾರಪ್ಪಾಜಿ ಅನ್ನೋ ರೀತಿಯಾಗಿ ಕುಮಾರಸ್ವಾಮಿ ಹಾಗೂ ದೇವೇಗೌಡರಿಗೆ ತಿರುಗೇಟನ್ನ ಕೊಟ್ಟರು ಡಿ.ಕೆ. ಶಿವಕುಮಾರ್. 300 ಕೋಟಿ ರೂಪಾಯಿ ಡೆಪಾಸಿಟ್ ಮಾಡಿ ಅಂತ ಪತ್ರ ಬರೆದಿದ್ದು ಯಾರು, ಯಾರಪ್ಪಾಜಿ, ಯಾರಣ್ಣ ಅನ್ನೋ ರೀತಿಯಾಗಿ ಕುಮಾರಸ್ವಾಮಿ ಹಾಗೂ ದೇವೇಗೌಡರಿಗೆ ಛೇಡಿಸಿದ್ರು ಸಿಎಂ ಡಿ.ಕೆ. ಶಿವಕುಮಾರ್. ಏನ್ ಮಾತನಾಡಿದ್ರು ನೋಡೋಣ. ಅಲ್ಲಿದ್ದಾರೆ. ಈ ಭೂಮಿಯನ್ನ ಇದು ಗಮನದಲ್ಲಿಟ್ಕೊಳ್ಬೇಕು. ಈ ಎಲ್ಲ ಭೂಮಿಯನ್ನ, ಖಾಸಗಿ ಜಮೀನನ್ನ 29/1/2001 ಸರ್ಕಾರದ ಆದೇಶ, ಇದು ನಾನು ಓದ್ತಾ ಇರೋದು, ಕರ್ನಾಟಕ ರಾಜ್ಯ ಪತ್ರ, ಅಧಿಕೃತವಾಗಿ ಪ್ರಕಟಿಸಿದಂತ ವಿಶೇಷ ಪತ್ರ. ಈ ಯೋಜನೆಯಲ್ಲಿ ಘೋಷಿಸಲ್ಪಟ್ಟ ಮೇಲ್ಕಂಡ ಗ್ರಾಮದಲ್ಲಿ ಯಾವುದೇ ಪ್ರಾಧಿಕಾರವಾಗಲಿ ಅಥವಾ ಯಾವುದೇ ವ್ಯಕ್ತಿಯಾಗಲಿ ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ವತಿಯಿಂದ
ಪುನರ್ವಸತಿ ಪಡೆಯುವುದೇ ಪೂರ್ವಾನುಮತಿ ಪಡೆಯದೆ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿಗೆ ಅನುಮತಿ ಕೊಡತಕ್ಕದ್ದಲ್ಲ ಅಂತ ಹೇಳಿ ಇದನ್ನ ರೆಡ್ ಝೋನ್ ಆಗಿ ಇದನ್ನ ಇಟ್ಟರು ಅವತ್ತು ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು. ಇದ್ರಲ್ಲದೆ ಈ ಭೂಮಿಗಳಲ್ಲಿ ಗ್ರಾಮ ಠಾಣಾ ಪ್ರದೇಶದಲ್ಲಿ ಕೂಡ ಹಳ್ಳಿಗಳನ್ನು ಕೂಡ ವಸತಿ ವಾಣಿಜ್ಯ ಆಸ್ತಿಗಳನ್ನು ಕೂಡ ನಗದು ನೀಡುವ ಪರಿಹಾರ ಕೂಡ ಘೋಷಣೆ ಮಾಡಿ ಆ ಹಳ್ಳಿಗಳ ಮನೆಗಳನ್ನು ಕೂಡ ಯಾರು ಬದುಕನ್ನ ಕಟ್ಕೊಂಡಿದ್ದಾರೆ, ಯಾರು ತಲೆತಾಳದಿಂದ ಅಲ್ಲಿದ್ದಾರೆ, ಆ ಮನೆಗಳನ್ನ ಸೇರಿ ಅವನ್ನ ಒಕ್ಕಲೆಬ್ಬಿಸ್ಲಿಕ್ಕೆ ಆದೇಶವನ್ನ ಹೊರಡಿಸಿದ್ರು. ಅವ್ರಿಗೇನೇನ್ ದುಡ್ಡು ಕೊಡಬೇಕು ಅಂತ ತೀರ್ಮಾನ ಕೂಡ ಮಾಡಿದ್ರು. 600 ಅಡಿ ಮನೆ ಇದ್ರೆ 9,000 ಅಡಿ ಕೊಡಬಹುದು. 600 ಚದರ ಇಂದ 9,000 ಇದ್ರೆ 1,200 ಅಡಿ ಕೊಡಬೇಕು. ಸೊ ಹಂಗಂತೇಳಿ ಅವ್ರದೇ ಆದಂತ ವಿವರಗಳನ್ನ ಕೊಟ್ಟು 2,400 ಅಡಿ ಮೇಲಿರುವಂತಹ ನಿವೇಶನ ಮನೆ ಇದ್ರೆ ಅವ್ರಿಗೆ 3,000 ಕೊಡ್ಬೋದು ಅಂತ ಹೇಳಿ ಅವರೇ ತೀರ್ಮಾನ ಕೂಡ ಮಾಡಿದ್ರು. ಅದಲ್ಲದೆ ಪ್ರೈವೇಟ್ ಡೆವಲಪರ್ DLF ಗೆ ಪತ್ರ ಕೂಡ ಬರ್ಸಿದ್ರು. ಅವರು ಏನು ನೀವು ಜಾಗ ಇದೆ, ನೀವು ಬನ್ನಿ, ರಿಯಲ್ ಎಸ್ಟೇಟ್ ಅಂತ ಹೇಳ್ತಾರಲ್ಲ ನಮ್ಮ ಅಣ್ಣ, ಜಾಗತಿಕ ಟೆಂಡರ್ ಕರೆದು ಆ DLF ಅವ್ರ ಹತ್ರ ದುಡ್ಡು ಕೂಡ ಕಟ್ಸ್ಕೊಂಡ್ರು ಪಾಪ.